ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ. ನಾವು ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಫ್ರಂಟ್ ಅಲ್ಲಿ ಈ ತರ ಸ್ಕ್ವೇರ್ ವಿ ಇರುವಂತ ನೆಕ್, ನಾರ್ಮಲ್ 3 ಡಾಟ್ಸ್ ಬ್ಲೌಸ್, ಅದೇ ರೀತಿ ರೌಂಡ್ ನೆಕ್ ಇರುವಂತ ಬ್ಲೌಸ್ ನ ನಾರ್ಮಲ್ ರೆಗ್ಯುಲರ್ ಬ್ಲೌಸ್ ನ ಅದರಲ್ಲಿ ಕ್ಯಾನ್ವಾಸ್ ಯಾವ ತರ ಕಟ್ ಮಾಡ್ಕೋಬೇಕು, ನೆಕ್ಗೆ ಒಂದೇ ಸಮ ಇರುವಂತದ್ದು ಅಂತ, ಮತ್ತೆ ಫ್ರಂಟ್ ಬ್ಯಾಕ್ ಕ್ಯಾನ್ವಾಸ್ ಯಾವ ತರ ಕಟ್ ಮಾಡ್ಕೋಬೇಕು, ಮತ್ತೆ ಲೈನಿಂಗ್ ನ ಯಾವ ತರ ಉಳಿಸ್ಕೊಂಡು ಕ್ಯಾನ್ವಾಸ್ ಪ್ರೆಸ್ ಮಾಡ್ಕೋಬೇಕು. ಅದೇ ರೀತಿ ಒರಿಜಿನಲ್ ಬಟ್ಟೆನ ಕಸ್ಟಮರ್ ಕೊಟ್ಟಿರೋಂಥ ಒರಿಜಿನಲ್ ಬಟ್ಟೆನ ಉಳಿಸೋದಂಗೆ ಟೈಯಿಂಗಿಗೆ ಏನಾದ್ರು ಯೂಸ್ ಮಾಡೋಕೆ ಬೇಕು ಅಂತಂದ್ರೆ ಯಾವ ತರ ಬಟ್ಟೆ ಉಳಿಸ್ಕೊಂಡು ನಾವು ಕಟ್ ಮಾಡ್ಬೇಕು ನೀಟಾಗಿ ಅನ್ನೋದ್ರ ಬಗ್ಗೆ ನೀಟಾಗಿ ಕಟ್ ಮಾಡಿ ಪ್ರೆಸ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ಬಂದಿರೋಂಥ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡ್ತಾ ಯಾಕಂತಂದ್ರೆ ಪ್ರತಿಯೊಂದು ಪಾಯಿಂಟ್ ನಾನು ಮಾತಾಡ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರ. ಅದೇ ರೀತಿ ಏನಾದ್ರು ಡೌಟ್ ಬಂದಾಗ ಸ್ಕಿಪ್ ಮಾಡಿದ್ರೆ ನೋಡಿ, ಡೌಟ್ ಬಂದಾಗ ಕೆಳಗಡೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ನಮ್ ಚಾನಲ್ ನಂಬರ್ ಇದೆ, ನಂಬರ್ಗೆ ಫೋನ್ ಮಾಡಿ, ಇಲ್ಲ ಫೋನಲ್ಲಿ ಕೆಲವರಿಗೆ ಫೋನಲ್ಲೇ ರಿಪ್ಲೈ ಕೊಡ್ತೀನಿ, ಇಲ್ಲ ವಾಟ್ಸಪ್ ಮುಖಾಂತರ ಕಳ್ಸೋರಿಗೆ ವಾಟ್ಸಪ್ ಅಲ್ಲೇ ರಿಪ್ಲೈ ಕೊಡ್ತೀನಿ. ಇಲ್ಲ ಸರ್ ಕೆಲವೊಂದು ಮಾರ್ಕ್ ಮಾಡಿ ತೋರಿಸಿ ಅಂತ ಕೇಳ್ತಾರೆ ಒಬ್ಬೊಬ್ರು, ಅವಾಗ ಏನ್ ಮಾಡ್ತೀನಿ, ಅವ್ರು ಹೇಳೋ ಮೆಜರ್ಮೆಂಟ್ ನ ನೀಟಾಗಿ ಒಂದು ವೈಟ್ ಪೇಪರ್ ಮೇಲೆ ಇಲ್ಲ ಟೇಬಲ್ ಮೇಲೆ ಮಾರ್ಕ್ ಮಾಡಿ, ಇಷ್ಟಕ್ಕೆ ಈ ಮೆಜರ್ಮೆಂಟ್ಗೆ ಬ್ಲೌಸ್ ಅಂತ ಎಷ್ಟು, ಡೀಪ್ ಎಷ್ಟು, ಶೋಲ್ಡರ್ ಎಷ್ಟು ಇಟ್ಕೊಂಡ್ರೆ ಶೋಲ್ಡರ್ ಭುಜ ಜಾರದೆ ಬರ್ಬೇಕು ಅಂತಂದ್ರೆ ಎಷ್ಟು ಇಟ್ಕೋಬೇಕು ಅಂತ ಫೋನಲ್ಲೇ ಎಕ್ಸ್ಪ್ಲೇಷನ್ ಕೊಡ್ತೀನಿ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೊಸ ವಿಡಿಯೋಗಳನ್ನ ಯಾವ ತರ ಯಾರಿಗೆ ಏನೇ ಡೌಟ್ ಬಂದ್ರು ಅದನ್ನ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಅದೇ ರೀತಿ ನಾವು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಆಫ್ಲೈನ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡಿದ್ದೀನಿ. ಅದೇ ಇದು ರೂಮ್. ಆಫ್ಲೈನ್ ಕ್ಲಾಸಸ್ ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಬ್ಲೌಸ್ ಇಂದ ಹಿಡಿದು ಕಟಿಂಗ್ ಮಾಡೋದಂಗೆ, ಮತ್ತೆ ಸ್ಟಿಚಿಂಗ್ ಮಾಡೋದಂಗೆ, ಮತ್ತೆ ಶೋಲ್ಡರ್ ಡ್ರಾಪ್ ಆಗ್ದಿರಾ ಶೋಲ್ಡರ್ ಯಾವ ತರ ಇಟ್ಕೋಬೇಕು, ಆರ್ಮಲ್ ಡೌನ್ ಎಷ್ಟು ಮಾಡ್ಕೋಬೇಕು, ಮತ್ತೆ ಇದು ರಿಂಕಲ್ಸ್ ಬರ್ದಿರಾ ಏನ್ ಮಾಡ್ಬೇಕು ಅನ್ನೋ ಕೆಲವೊಂದು ಟಿಪ್ಸ್ ಎಲ್ಲ ಕೊಟ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಆಫ್ಲೈನ್ ಅಲ್ಲಿ. ಅದೇ ರೀತಿ ಆನ್ಲೈನ್ ಕ್ಲಾಸಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಸೇಮ್ ಕ್ಲಾಸಸ್ ನಡಿಬೇಕಾದ್ರೆ ಆನ್ಲೈನ್ ಕ್ಲಾಸಸ್ಗೆ ಒಂದು ಟೈಮ್ ಇಟ್ಕೊಂಡು ಆ ಟೈಮಿಂಗ್ ಅಲ್ಲಿ ನಾನು ಗ್ರೂಪ್ ಕಾಲ್ ಮಾಡ್ಬಿಟ್ಟು ಆ ವಿಡಿಯೋ ಕಾಲ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ತೋರಿಸ್ಕೊಂಡು ನಾನು ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲಿ ನಿಮ್ಗೆ ಏನೇ ಡೌಟ್ ಬಂತಂದ್ರೆ ಒಬ್ಬರಾದ್ಮೇಲೆ ಒಬ್ರು ಏನೇ ಡೌಟ್ ಬಂದಾಗ ಕೇಳ್ಕೊಂಡ್ರೆ ಅವ್ರಿಗೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಆನ್ಲೈನ್ ಮಾಡ್ತಾ ಇದೀನಿ. ನಾವ್ ಇಲ್ಲಿ ಬಂದ್ಬಿಟ್ಟು ಆಫ್ಲೈನ್ ಆಗಿದೆ, ಆನ್ಲೈನ್ ಆಗಿರ್ಬೋದು. ಅದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ನಾ ರೆಗ್ಯುಲರ್ ಕಟಿಂಗ್ ಕ್ಲಾಸಸ್ ಕಟಿಂಗ್ ಇರುತ್ತೆ, ಸ್ಟಿಚಿಂಗ್ ಬರಲ್ಲ ಅನ್ನೋಕೆ ಮಿಷಿನ್ ಅಲ್ಲಿ ಸ್ಟಿಚಿಂಗ್ ಯಾವ ತರ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಎರಡನೇ ಬಂದ್ಬಿಟ್ಟು ಸ್ಯಾರಿ ಟ್ಯಾಜಲ್ಸ್ ಅಂದ್ರೆ ಕುಚ್ ಹಾಕ್ತಿವಲ್ಲ ಅದ್ರ ಕ್ಲಾಸಸ್ ಸಪ್ರೇಟ್ ಆಗಿರುತ್ತೆ, ಅದು ಅಷ್ಟೇ ಸೇಮ್ ಆನ್ಲೈನ್ ಇರುತ್ತೆ, ಆಫ್ಲೈನ್ ಬರುತ್ತೆ. ಇಲ್ಲಿ ಬಂದು ಕಲ್ತ್ಕೊಂಡು ಹೋಗೋರಿಗೆ ಇಲ್ಲೇ ಕಲ್ಸ್ಕೊಡ್ತೀವಿ, ಇಲ್ಲ ಆಫ್ಲೈನ್ ಬೇಕು ಆನ್ಲೈನ್ ಬೇಕು ಅನ್ನೋರಿಗೆ ಆನ್ಲೈನ್ ಅಲ್ಲಿ ಸೇಮ್ ಅವ್ರಿಗೂ ಟೈಮ್ ಇಸ್ ಬೇರೆ ಇಟ್ಟು ಸೇಮ್ ವಿಡಿಯೋ ಕಾಲ್ ಮುಖಾಂತರ ಅವ್ರಿಗೆ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಅವ್ರು ಕೇಳೋ ಆನ್ಸರ್ಗೆ ನಾವು ರಿಪ್ಲೈ ಕೊಟ್ಕೊಂಡು ನೀಟಾಗಿ ಯಾವ ತರ ಕಟ್ಟಬೇಕು ಅನ್ನೋದು ನೀಟಾಗಿ ಹೇಳ್ಕೊಡ್ತೀವಿ. ಅದೇ ರೀತಿ ಮಿಷಿನ್ ವರ್ಕ್ ಇರುತ್ತೆ, ಮಿಷಿನ್ ವರ್ಕ್ ಅಲ್ಲೂ ಅಷ್ಟೇ ಸೇಮ್. ಇಲ್ಲಿ ಬಂದು ಕಲಿಯೋರ್ಗೆ ಇಲ್ಲಿ ಅಲ್ಲೇ 2 ಮಿಷಿನ್ ಇರುತ್ತೆ, ಒಂದು ಮಿಷನ್ ನಾವು ಪ್ರಾಕ್ಟಿಕಲ್ ಮಾಡ್ತೀವಿ, ಆಮೇಲೆ ನಿಮ್ಗೆ ತೋರಿಸ್ಕೊಡ್ತೀವಿ. ಇಲ್ಲ ನಿಮ್ ಕೈಲೂ ಹೊಲ್ದಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸ್ಟ್ರೈಟ್ ಲೈನ್ ಹಾಕೋದಾಗ್ಲಿ, ಜಿಗ್ಜಾಗ್ ಲೈನ್ ಹಾಕೋದಾಗ್ಲಿ, ಚಿಕ್ ಲೀಪ್ ಆಗಿದ್ರು ಆ ತರ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನ ಕಲ್ಸ್ಕೊಡ್ತೀವಿ. ಅದೇ ರೀತಿ ಹ್ಯಾಂಡ್ ವರ್ಕ್, ಆರಿ ವರ್ಕ್ ಅಂತೀವಲ್ಲ ಅದರದ್ದು ಒಂದು ಕ್ಲಾಸಸ್ ಇದೆ. ಅದ್ರ ಬಂದ್ಬಿಟ್ಟು ಸೇಮ್ ಅದನ್ನು ಅಷ್ಟೇ ಆಫ್ಲೈನ್ ಇರುತ್ತೆ, ಆನ್ಲೈನ್ ಇರುತ್ತೆ. ಅದು ಬಂದ್ಬಿಟ್ಟು ಇಲ್ಲಿ ಬಂದು ಕಲಿಯೋರಿಗೆ ಅದರಲ್ಲೂ ಅಷ್ಟೇ ಸೇಮ್ ನೀಡ್ಲೆಸ್ ನೀಟಾಗಿ ದಾರ ಒಂದು ಲೈನ್ ಜರಿ ಲೈನ್ ಹಾಕೋದು ಹೆಂಗೆ, ಅದಾದ್ಮೇಲೆ ದಾರ ಹಾಕೋದು ಹೆಂಗೆ, ಮತ್ತೆ ಇನ್ನೊಂದು ಜರ್ದೋಸಿ, ಆ ತರ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನಿಮ್ಗೆ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ಏನಿಲ್ಲ, ನೀವು ನನ್ಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗಂತ ವಿಡಿಯೋಗಳು ತುಂಬಾನೇ ಮಾಡಿದ್ದೀನಿ, ಆಲ್ರೆಡಿ ಮಾಡಿದೀನಿ ಕೂಡ. ಹೆಚ್ಚು ಕಮ್ಮಿ ಒಂದು 400 ವಿಡಿಯೋಸ್ ನ ಮಾಡಿದ್ದೀನಿ, ಅದನ್ನ ನೀವು ಚೆಕ್ ಮಾಡಬಹುದು. ಕುಮಾರಿ ನಮ್ಮ ವಿಡಿಯೋ ಪ್ಲೇ ಆಗ್ತಾ ಇದ್ರೆ ಕೆಳಗಡೆ ಕುಮಾರಿ ಕ್ಲಿಪ್ಸ್ ಅಂತ ಚಿಕ್ಕದಾಗಿರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಹೋಮು, ಮತ್ತೆ ಅದ್ರ ಪಕ್ಕದಲ್ಲಿ ವಿಡಿಯೋಸ್, ಅದ್ರ ಪಕ್ಕದಲ್ಲಿ ಶಾರ್ಟ್ಸ್ ಅಂತ ಇರುತ್ತೆ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ತುಂಬ ಲೀಸ್ಟ್ ಬರುತ್ತೆ. ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಹೊಲ್ದಿರೋಂಥ ಬ್ಲೌಸ್ ನ ಫೋಟೋಸ್ ಹಾಕಿ ನೀಟಾಗಿ ರೀಲ್ಸ್ ತರ ಶಾರ್ಟ್ಸ್ ನ ಮಾಡಿದ್ದೀನಿ, ಎರಡನ್ನೂ ನೀವು ಚೆಕ್ ಮಾಡ್ಕೋಬಹುದು. ಅದೇ ರೀತಿ ಇಲ್ಲಿ ಬರೋರಿಗೆ ಪ್ರತಿಯೊಂದು ಒಂದ್ಸಲಿ ಅಟೆಂಡ್ ಮಾಡಿರೋರು ಒಂದ್ಸಲಿ ಬಂದು ಅಟೆಂಡ್ ಮಾಡಿ, ಒಂದು ಕ್ಲಾಸ್ ಆಗ್ಲಿ, ಒಂದು ಬ್ಲೌಸ್ ನ ಕಟಿಂಗ್ ಮಾಡೋದಾಗ್ಲಿ, ನಮ್ಮ ಸ್ಟೈಲಲ್ಲಿ ನಾವು ಯಾವ ತರ ಕಟ್ ಮಾಡ್ತೀವಿ ಅನ್ನೋದು ತೋರಿಸ್ಕೊಂಡು ನೀವು ಆ ಬ್ಲೌಸ್ ನ ಹಾಕಿ ಫಿಟ್ಟಿಂಗ್ ಚೆಕ್ ಮಾಡಿದ್ರೆ ಖಂಡಿತವಾಗ್ಲೂ ಆಮೇಲೆ ನೀವೇ ಬರ್ತೀರಿ ಇಲ್ಲಿ ಕಲಿಯಕ್ಕೆ. ಓಕೆನಾ? ಜಾಸ್ತಿ ಮಾತಾಡಿದ್ರೆ ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಈ ತರ ಲೈನಿಂಗ್ ನ ಕಟ್ ಮಾಡ್ಕೊಂಡಿದೀನಿ. ಹೊಲಿಯಕ್ಕೂ ಮುಂಚೆ ನಾವು ನೆಕ್ ನ ಕ್ಯಾನ್ವಾಸ್ ಅಲ್ಲಿ ಸೇಮ್ ಅದೇ ತರ ಕ್ಯಾನ್ವಾಸ್ ಕಟ್ ಮಾಡ್ಕೋಬೇಕು. ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ಕ್ಯಾನ್ವಾಸ್ ಮಾಡ್ಕೊಂಡ್ರೆ ಸ್ವಲ್ಪ ಹಿಂಗ್ ಹಾಕೋದು, ಸ್ವಲ್ಪ ಎಕ್ಸ್ಪೆಂಡ್ ಆಗೋದು ಅದೆಲ್ಲ ಆಗ್ಬಿಡುತ್ತೆ. ಅದಕ್ಕೆ ಫಸ್ಟ್ ಕ್ಯಾನ್ವಾಸ್ ಅನ್ನ ಕಟ್ ಮಾಡ್ಕೋಬೇಕು. ಅದೇ ಯಾವ ತರ ಅಂತ ತೋರಿಸ್ಕೊಡ್ತೀನಿ. ಮೊದಲೇ ದೊಡ್ಡದಾಗಿ 1 ಮೀಟರ್ ತರ ಅಗಲವಾಗಿರುವಂತ ರೋಲ್ ಅಲ್ಲಿ ಬರುತ್ತೆ ಇದು ಕ್ಯಾನ್ವಾಸ್. ಅದನ್ನ ಏನ್ ಮಾಡ್ತೀನಿ ಅಂದ್ರೆ ನಾನು ನೋಡಿ, ಇಷ್ಟು 10 ಇಂಚ್ ಇರೋ ತರ ಇದನ್ನ
ಪೀಸ್ ತರ ಈ ತರ ಲೆಂತಿ ತರ ಕಟ್ ಮಾಡ್ಕೊತೀನಿ. ಅದರಲ್ಲಿ ಇದು ಒಂದು ಭಾಗ ಈ ತರ ಫೋಲ್ಡ್ ಮಾಡ್ತೀವಿ ನಾವು ಫಸ್ಟ್ನೇ ಕೆಲಸ. ಈ ತರ ನೋಡಿ ಅರ್ಧ ಭಾಗ ಫೋಲ್ಡ್ ಮಾಡಿದ್ದೀವಿ ಈ ತರ. ಅದಾದ್ಮೇಲೆ ಇದು ಬ್ಯಾಕ್ ನೋಡಿ ಈ ತರ ಇರುತ್ತಲ್ಲ, ಓಪನ್ ಮಾಡಿದ್ರೆ ಅದನ್ನ ಈ ತರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಾವ್ ಹೆಂಗ್ ಕಟಿಂಗ್ ಮಾಡ್ತೀವಿ ಆ ತರ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡು ನೋಡಿ ಕರೆಕ್ಟಾಗಿ ಕೆಳಗಡೆಯಿಂದ 1.5 ಇಂಚ್ ಅಷ್ಟು ಜಾಗ ಬಿಟ್ಬಿಟ್ಟು ಇದನ್ನ ನೋಡಿ ಕರೆಕ್ಟಾಗಿ ಈಕ್ವಲ್ ಒಂದೇ ಸಮ ಇಟ್ಟಿರೋ ತರ ಹಿಂಗೆ ಇಟ್ಕೊಂಡು ನೋಡಿ ಈ ತರ ಇಟ್ಕೊಂಡು ಒಂದು ಪೆನ್ ತಗೊಂಡು ಪೆನ್ನಲ್ಲಿ ಅದ್ರ ಪಕ್ಕದಲ್ಲೇ ಒಂದು ಮಾರ್ಜಿನ್ ಬಿಡ್ತೀವಿ, ಒಂದು ಲೈನನ್ನು ಹಾಕೊಂತೀವಿ. ಅದಕ್ಕೆ ಲೈನಿಂಗ್ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಮಾತ್ರ ಈ ತರ ಹಾಕೊಂಡ್ವಿ. ಅದಾದ್ಮೇಲೆ ನಾವು ಈ ಕ್ಯಾನ್ವಾಸ್ ಮೇಲೆನೆ ಸ್ಟಿಚ್ ಮಾಡಿ ಹಿಂಗ್ ಫೋಲ್ಡ್ ಮಾಡಿದ್ರೆ ನೆಕ್ ಹತ್ರ ಸ್ವಲ್ಪ ನೆಕ್ ಶೇಪ್ ನೀಟಾಗಿ ರೌಂಡ್ ಆಗಿ ಬರಲ್ಲ. ಅದಕ್ಕೆ ಏನ್ ಮಾಡ್ಬೇಕಂತ ಇದನ್ನ ಸ್ವಲ್ಪ ಗ್ಯಾಪ್ ಬಿಟ್ಟು ನೋಡಿ ಇಲ್ಲಿ ಸ್ಟಿಚಿಂಗ್ ಬೀಳ್ತಿದೆ, ಇದು ಲೈನಿಂಗ್ ನ ಐರನ್ ಅಲ್ಲಿ ಪ್ರೆಸ್ ಮಾಡ್ಕೊಂಡು ಇದನ್ನ ಗ್ಯಾಪ್ ಬಿಡ್ತೀವಿ. ಅದಕ್ಕೆ ನೋಡಿ ಇಷ್ಟು ಬಿಟ್ಟು ನಾವು ಕ್ಯಾನ್ವಾಸ್ ನ ಕಟ್ ಮಾಡ್ಕೋಬೇಕು. ಒಂದು ಟೆನ್ಷನ್ ಅಷ್ಟು ಜಾಗ ಲೈನಿಂಗ್ ಅಲ್ಲಿ ಅಟ್ಯಾಚ್ ಮಾಡ್ಕೊಂಡಾಗ ಲೈನಿಂಗ್ ಇಲ್ಲಿ ಕಟ್ ಮಾಡ್ಕೊಂತೀವಿ. ಇಲ್ಲಿ ಸ್ಟಿಚ್ ಅದ್ರಲ್ಲಿ ಕ್ಯಾನ್ವಾಸ್ ಪಕ್ಕದಲ್ಲಿ ಸ್ಟಿಚ್ ಹಾಕೊಂಡು ತಿರ್ಸ್ಕೊಳ್ಳೋಕೆ ಈಸಿ ಆಗುತ್ತೆ. ನೋಡಿ ಅದೇ ಲೈನ್ ಮೇಲೆ ಹಿಂಗೆ ಒಂದೇ ಸಮ ಬರೋ ತರ ಈ ತರ ಕಟ್ ಮಾಡ್ಕೊಂತೀನಿ. ನೋಡಿ ಇಷ್ಟು ಕ್ಯಾನ್ವಾಸ್ ಹಂಗೆ ಇದೆ. ಮತ್ತೆ ಇದನ್ನ ಏನ್ ಮಾಡ್ತೀವಿ, ಇಷ್ಟ ಅಗಲ ಇರಬಾರ್ದಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತೀವಿ ಇದನ್ನ ಒಂದೇ ಸಮ ಅರ್ಧ ಇಂಚು ಇಲ್ಲ 3/4 ಇಂಚಸ್ ಬರೋ ತರ ಈಗ ಕಟ್ ಮಾಡ್ಕೋಬೇಕು. ಹೆಚ್ಚು ಕಮ್ಮಿ ಇರಬಾರ್ದು, ಫ್ರಂಟ್ ಬ್ಯಾಕು ಸೇಮ್ ಇರಬೇಕು. ನೋಡಿ ಒಂದೇ ಸಮ ಕಟ್ ಮಾಡ್ಕೋಬೇಕು. ನೋಡಿ ಈ ತರ ಇದು ವೇಸ್ಟ್. ಅದಾದ್ಮೇಲೆ ಫ್ರಂಟ್ ಕಟ್ ಮಾಡ್ಕೋಬೇಕು. ಕ್ಯಾನ್ವಾಸ್ ಮಿಕ್ಸ್ ಬೇಕು ಅಂತಂದ್ರೆ ನೋಡಿ ಇದನ್ನ ಹಿಂಗ್ ತಿರ್ಸ್ಕೊಳ್ಳಿ. ಹಿಂಗ್ ತಿರ್ಸ್ಕೊಂಡು ಇಲ್ಲಿ ಫ್ರಂಟ್ ಹುಕ್ಸ್ ಇರೋದ್ರಿಂದ ಫ್ರಂಟ್ ಅಲ್ಲಿ 2 ಪೀಸ್ ಬರುತ್ತೆ. ಅದಕ್ಕೆ ಅಂತೂ ಇದು ಓಪನ್ ಕಡೆ ಇದಿಷ್ಟು ವೇಸ್ಟ್ ಆಗ್ಬಿಡುತ್ತಲ್ಲ, ಈ ವೇಸ್ಟ್ ಇದನ್ನು ವೇಸ್ಟ್ ಮಾಡಿದಿರ ನಾವು ಯೂಸ್ ಮಾಡ್ಕೋಬೇಕು. ಲೈನ್ ಏನು ಫ್ರಂಟ್ ನೆಕ್ಗೆ ನೋಡಿ ಈ ತರ ನೋಡಿ ಈ ತರ ಇಟ್ಕೊಂಡು ಇದನ್ನು ಸೇಮ್ ಹಂಗೇನೆ ಆದ್ರೆ ಇಲ್ಲಿವರೆಗೂ ಲೈನಿಂಗ್ ಪಕ್ಕದಲ್ಲೇ ಒಂದು ಪೆನ್ನಲ್ಲಿ ಲೈನನ್ನು ಹಾಕೊಳ್ಳಿ. ಅದಾದ್ಮೇಲೆ ಮಾರ್ಜಿನ್ನು ನೋಡಿ ಫ್ರಂಟ್ ನೆಕ್ ಇಷ್ಟು ಬ್ರಾಡ್ ಕೊಡಬೇಕು. ಎಷ್ಟು ಕೊಟ್ಟಿದ್ದೀನಿ, 3.5 3.25 ಕೊಟ್ಟಿದ್ದೀನಿ. ಇಲ್ಲಿ ಚಿಕ್ಕದಾಗಿ ಬಂದ್ರೆ ಇವರು ಜಾಸ್ತಿ ಬ್ರಾಡ್ ಆಗ್ತಾರೆ, ಅದಕ್ಕೋಸ್ಕರ ಇಷ್ಟು ಬ್ರಾಡ್ನ ಕೊಟ್ಟಿದ್ದೀನಿ. ಅದಾದ್ಮೇಲೆ 2 ಲೈನ್ ಹಾಕ್ಬೇಕಲ್ಲ, ಇದು ಮಾರ್ಜಿನ್ಗೆ ನೋಡಿ ಇದಿಷ್ಟು ಲೈನಿಂಗ್ನ ಎಕ್ಸ್ಟ್ರಾ ಆಮೇಲೆ ಹೆಂಗ್ ಕಟ್ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಇಷ್ಟು ಕಟ್ ಮಾಡ್ಬಿಡೋಣ ಫಸ್ಟು. ಇನ್ನೊಂದು ನೋಡಿ 2 ಒಂದು ಕ್ಯಾನ್ವಾಸ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ 2 ಮತ್ತೆ ಇದನ್ನ ಹಿಂಗೆ ಸ್ಟ್ರೈಟ್ ಆಗಿ ಮತ್ತೆ ಅಂತೂ ಹಿಂಗೆ ಡಬಲ್ ಲೈನಿಂಗ್ ಹಾಕಿದೀವಲ್ಲ, 2ನೇ ಲೈನ್ ಅಲ್ಲಿ ಮೇಲೆ ಕಟ್ ಮಾಡ್ಬೇಕು ನಾವು. ಆಯ್ತು. ಅದಾದ್ಮೇಲೆ ಇಲ್ಲ ಸೇಮ್ ಬ್ಯಾಕಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಮಾರ್ಜಿನ್ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟ ಆಯ್ತು. ಮತ್ತೆ ನಮಗೆ ಮಿಕ್ಕಿರೋದು ಲೈನಿಂಗ್ ಇರುತ್ತಲ್ಲ ಅದ್ರಲ್ಲೂ ವೇಸ್ಟ್ ಆಗ್ದಿರ ಯಾವ ತರ ಅಂತ ಪ್ರೆಸ್ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೇನೆ. ಮೊದಲನೇದಾಗಿ ಇಷ್ಟು ಮಿಕ್ಕಿರುತ್ತೆ ವೇಸ್ಟ್ ಲೈನಿಂಗು, ಇದನ್ನ ಈ ತರ ಐರನ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಫಸ್ಟ್ ಇಲ್ಲಿ ಕೆಳಗಡೆಯಿಂದ ಸ್ವಲ್ಪ ಗ್ಯಾಪ್ ಇಟ್ಟು ಬ್ಯಾಕ್ ನೆಕ್ನ ಪ್ರೆಸ್ ಮಾಡ್ಕೊತೀನಿ. ನೋಡಿ ಸ್ಟೀಮ್ ಐರನ್ ಯೂಸ್ ಮಾಡಿ ನೀಟಾಗಿ ರಿಂಕಲ್ಸ್ ಎಲ್ಲ ಬರ್ದಿರಾ. ನೆಕ್ ಹೆಂಗಿರುತ್ತೆ ಕ್ಯಾನ್ವಾಸ್ ಅಷ್ಟೇ ರಿಂಕಲ್ಸ್ ಬರ್ದಿರಾ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಅದಾದ್ಮೇಲೆ ಕ್ಯಾನ್ವಾಸ್ ವೇಸ್ಟ್ ಆಗ್ದಿರಾ ನೋಡಿ ಈ ತರ ಇದರಲ್ಲಿ ನೋಡಿ ಈ ತರ ಈ ಕಡೆಗೊಂದು ಈ ಕಡೆಗೊಂದು ಈ ತರ
ಲೈನಿಂಗ್ ವೇಸ್ಟ್ ಆಗಬಾರ್ದು, ಕ್ಯಾನ್ವಾಸು ವೇಸ್ಟ್ ಆಗಬಾರ್ದು. ಎರಡನ್ನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕು. ಇದಾದ್ಮೇಲೆ ನಾನು ಇಲ್ಲಿಗೆ ಸ್ಟ್ರೈಟಾಗಿ ಕಟ್ ಮಾಡ್ಕೊತೀನಿ. ಇದು ಲೈನಿಂಗು ಕ್ರಾಸ್ ಬೆಲ್ಟ್ಗೆ ಮತ್ತು ಹಿಂದ್ಗಡೆ ಪಾಲಿಶಮ್ ಕಟ್ಟಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ಕೊತೀವಿ. ಇದನ್ನ ಯಾವ ಥರ ಕಟ್ ಮಾಡ್ಕೊಂತ ತೋರಿಸ್ತೀನಿ ನೋಡಿ. ನಾವು ಅವಾಗೆ ಫಸ್ಟ್ ಲೈನಲ್ಲಿ ಇಲ್ಲೇನು ಮಾರ್ಜಿನ್ ಬಿಡಂಗಿಲ್ಲ ನೋಡಿ. ಇಲ್ಲಿ ಅವಾಗೆ ಕ್ಯಾನ್ವಾಸ್ ಅಲ್ಲಿ ಬಿಟ್ಟವಲ್ಲ, ಎರಡು ಲೈನ್ ಹಾಕೊಂಡು ಇದು ಒಂದನೇ ಲೈನ್ಗೆ ಸ್ವಲ್ಪ ಮಾರ್ಜಿನ್ ಬಿಟ್ಕೊಂಡು ಹಿಂಗೆ ಕಟ್ ಮಾಡ್ಕೊತೀನಿ. ಏನಕ್ಕೆ ಅಂತಂದರೆ ಇದು ಮಾರ್ಜಿನ್ ಇಲ್ಲಿ ಸ್ಟಿಚ್ ಬೀಳ್ಬೇಕು. ಆ ಥರ ನಾನು ಎಲ್ಲ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹೊಲಿಯೋವು ಕಮ್ಮಿ ಮಾಡ್ತೀನಿ. ಮತ್ತು ಇದು ಬಟ್ಟೆ ಒರಿಜಿನಲ್ ಬಟ್ಟೆ ನೋಡಿ, ಈ ಥರ ಕಟ್ ಮಾಡಿಕೊಂಡು ಇದೊಂದು ಪೀಸ್ ಆಯಿತು. ಅದಾದಮೇಲೆ ಇನ್ನೊಂದು ಇಲ್ಲೇ ಇದೆ. ಸ್ಟಿಚ್ ಮಾಡೋದು ಕಮ್ಮಿ ವಿಡಿಯೋಸ್ ಮಾಡ್ತೀನಿ, ಯಾಕಂತಂದರೆ ಸ್ಟಿಚಿಂಗಲ್ಲಿ ಜಾಸ್ತಿ ತೋರಿಸ್ಕೊಟ್ಟಿದ್ದೀನಿ. ಫಿನಿಶಿಂಗು ಒಂದು ಹೊಲ್ದ್ರನ್ನು ನೋಡಿ ಒಂದೊಂದು ಕಡೆ ಹಿಂಗೆ ಪ್ರೆಸ್ ಆಗಿರಲ್ಲ ಸರಿಯಾಗಿ. ಅವಾಗ ಏನು ಮಾಡಬೇಕು ಅಂದರೆ ಈ ಥರ ಉಲ್ಟಾ ಇಕ್ಬಿಟ್ಟು ಇನ್ನೊಂದ್ಸರಿ ಈ ಥರ ನೀಟಾಗಿ ಉಲ್ಟಾ ಮೇಲೆ ಇಕ್ಕಿದ್ರೆ ಸ್ವಲ್ಪ ಬೇಗ ಹೀಟ್ ಆಗುತ್ತೆ. ಆ ಕಡೆ ಆದರೆ ಕ್ಯಾನ್ವಾಸ್ ಹೀಟಾಗಿ ಆಮೇಲೆ ಗಮ್ಮಿಗೆ ಹೋಗ್ಬೇಕು. ಈ ಕಡೆ ಆದರೆ ಬಟ್ಟೆ ಇರುತ್ತಲ್ಲ ಸ್ವಲ್ಪ ಬೇಗ ಹೀಟ್ ಆಗಿಬಿಡುತ್ತೆ ನೋಡಿ. ಇದು ಇನ್ನೊಂದು ಕಡೆ ಫ್ರಂಟ್ದು, ಇದು ಇನ್ನೊಂದು ಕಡೆದು ನೋಡಿ. ಈ ಥರ ಹೊಲ್ಕೊಂಡ್ವಿ. ಅದಾದಮೇಲೆ ಇದನ್ನ ಸ್ಟಿಚ್ಚು ಹಾಕ್ಬೋದು, ಇಲ್ಲಾಂದರೆ ಇದನ್ನ ನೋಡಿ ಹಿಂಗೆ ಫೋಲ್ಡ್ ಮಾಡಿ ಐರನ್ ಮಾಡ್ಕೋಬೋದು. ನೋಡಿ ಈ ಥರ ಹಂಗೆ ಇದ್ಬಿಡುತ್ತೆ. ಈ ಥರ ಫೋಲ್ಡ್ ಮಾಡ್ಕೊಂಡ್ರೆ ಹೊಲಿಯೋಕ್ಕೆ ಈಸಿ ಆಗಿಬಿಡುತ್ತೆ. ಒಂದೇ ಸುಮ್ಮನೆ ಹಂಗೆ ಅಂದ್ಕೊಂಡು ಬಂದ್ಬಿಡ್ಬೋದು. ಇಲ್ಲ ಅಂದ್ರೆ ಒಂದು ಕಡೆ ಕರೆಕ್ಟಾಗಿ ಫೋಲ್ಡ್ ಆಗಿರುತ್ತೆ, ಇನ್ನೊಂದು ಕಡೆ ರಿಂಕಲ್ಸ್ ಬಂದ್ಬಿಡುತ್ತೆ ನೋಡಿ. ಈ ಥರ ನೋಡಿ ಉಲ್ಟಾ ಮತ್ತೆ ತಿರುಗಿಸಿ ನೋಡಿ ಎಷ್ಟು ನೀಟಾಗಿ ಬಂದಿದೆಯಾ ನೋಡಿ. ಕ್ಯಾನ್ವಾಸು ನಾವು ರೆಡಿ ಆದ್ಮೇಲೂ ಹಿಂದ್ಗಡೆ ತಿರುಗಿಸ್ರೇನು ಹಿಂಗೆ ಇರುತ್ತೆ ನೋಡಿ. ಎಷ್ಟು ಒಂದೇ ಸಮ ಇರ್ಬೇಕು ಪಟ್ಟಿ ಥರ. ಇದು ಆಯಿತು. ಮತ್ತು ಇದನ್ನು ಅಷ್ಟೇ ಸೇಮ್. ಈ ಥರ ಇದು ಈ ಥರ ಸುಮ್ಮನೆ ಅದ್ರ ಮೇಲೆ ಒಂದು ಹೊಲಿಗೆ ಹಾಕೋಬೋದು, ಇಲ್ಲಾಂದ್ರೆ ಹಂಗೇನು ಬಿಟ್ಕೋಬೋದು ನೋಡಿ. ಈ ಥರ ನೆಕ್ಸ್ಟ್ ಶೇಪ್ ಇದು ನೋಡಿ. ಇದು ಬಟ್ಟೆ ಇದು ಇಷ್ಟು ಕಸ್ಟಮರ್ ಕೊಟ್ಟಿರೋಂಥ ಬ್ಲೌಸ್ ಪೀಸು. ಇದರಲ್ಲಿ ಬಟ್ಟೆ ಉಳಿಸಿ ಅಕಸ್ಮಾತ್ ಹಿಂಗೆ ಉಳಿಸ್ಕೊಂಡು ಒಂದು ಕಡೆಯಿಂದ ಯಾವ ಥರ ಕಟ್ ಮಾಡ್ಕೊಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನೋಡಿ ಎಷ್ಟು ರಿಂಕಲ್ಸ್ ಇದೆಯೋ ಬಟ್ಟೆ ಇದು. ಆದರೆ ನಮ್ಮ ಐರನ್ ಬಾಕ್ಸಲ್ಲಿ ಯಾವ ಥರ ಇದು ಬರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಥರ ಫೈಬರ್ ಇರುತ್ತೆ ನೋಡಿ. ಈ ಕಡೆ ಪ್ರೆಸ್ ಬರುತ್ತೆ ನೋಡಿ, ಇದರಲ್ಲಿ ವಾಟರ್ ಬರುತ್ತೆ. ಇದರಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ ಆಬೆ ಬರುತ್ತೆ. ಅದರಿಂದ ನೋಡಿ ಒಂದೇ ಸರಿಗೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಇಲ್ಲಿ ರಿಂಕಲ್ಸ್ ನೋಡಿ, ಇಲ್ಲಿ ರಿಂಕಲ್ಸ್ ನೋಡಿ ಆಪೋಸಿಟು. ಫಸ್ಟ್ನೇದಾಗಿ ಎಲ್ಲನೂ ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಮಾಡ್ಕೋಬೇಕು. ಇದಾಯಿತು ನೋಡಿ ಎಷ್ಟು ನೀಟಾಗಾಯಿತು. ಮತ್ತು ಇವಾಗ ಮತ್ತು ಐರನ್ ಬಾಕ್ಸು ಅಷ್ಟೇ. ನೀವು ಒಂದು ನಿಮಿಷ ಇಲ್ಲಿ ಬಿಟ್ಬಿಟ್ಟಿದ್ರೂ ಎಷ್ಟು ತೆಳುವಾದ ಬಟ್ಟೆ ಎಲ್ಲ ಆದ್ರೂ ನೋಡಿ ಏನಾಗಿರಲ್ಲ ನೋಡಿ. ಲೆಕ್ಕಾಗಲ್ಲ ಎಷ್ಟು ನಿಮಿಷ, ಒಂದು ಸೆಕೆಂಡ್ ಅಲ್ಲ 10 ಸೆಕೆಂಡ್ ಬಿಟ್ರು ಏನಾಗಲ್ಲ. ಇದು ನೋಡಿ ಹಂಗೆ ಇರುತ್ತೆ. ಎಷ್ಟು ತೆಳುವಾದ ಮೃದುವಾದ ಬಟ್ಟೆನೂ ಇದು ಫೈಬರ್ ಆಗಿರೋದ್ರಿಂದ ನೀಟಾಗಿ ಇರುತ್ತೆ ನೋಡಿ. ಎಷ್ಟು ರಿಂಕಲ್ಸ್ ಫ್ರೀ ಆಗೋಯ್ತು ಬಟ್ಟೆ ನೋಡಿ ಹೆಂಗಿದೆಯೋ ಇಲ್ಲೇ ನೋಡ್ಕೊಳ್ಳಿ ನೋಡಿ ಎಷ್ಟಾಯ್ತು ನೋಡಿ. ಒಂದೇ ಸಮಯಕ್ಕೆ ನೀಟಾಗುತ್ತೆ. ಇದು ಐರನ್ ಬಾಕ್ಸ್ ಡೀಟೇಲ್ಸು ನಿಮ್ಮ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಚೆಕ್ ಮಾಡ್ಕೋಬೋದು. ಫಿನಿಶಿಂಗ್ ಬೇಕು ಅಂದರೆ ಈ ಥರ ಐರನ್ ಬಾಕ್ಸ್ ತಗೊಂಡು ಯಾವುದೇ ರಿಂಕಲ್ಸ್ ಇದ್ರೂ ಮತ್ತೆ ಬಟ್ಟೆ ಸುಟ್ಟೋಗುತ್ತೆ ಅನ್ನೋದು ಭಯನೂ ಇರಲ್ಲ. ನೀಟಾಗಿ ಒಂದೇ ಸಮಯಕ್ಕೆ ಈ ಥರ ಐರನ್ ಮಾಡ್ಕೋಬೋದು. ಇಷ್ಟ ಆಯಿತು. ಮೊದಲನೇದಾಗಿ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊತೀನಿ. ಯಾವ ಥರ ಅಂತಂದರೆ ನೋಡಿ, ಇದನ್ನ 2 ಭಾಗ ಹಿಂಗೆ ಫೋಲ್ಡ್ ಮಾಡ್ಕೊತೀನಿ. ಫೋಲ್ಡ್ ಮಾಡಿಕೊಂಡು ಒಂದು ಕಡೆ ಹಿಂಗೆ ಮೇಲೆ ಎತ್ಕೊತೀನಿ.
ಮೇಲೆ ಕೆತ್ಕೊಂಡು ಈ ಕಡೆ ದೊಡ್ಡದಾಗಿದೆ ಜೈಂಟ್ ಸ್ಲೀವ್ಸ್ಗೆ ಜೈಂಟ್ ಬರ್ದಿರ ಇರಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತೀನಿ ಈ ಕಡೆ ಒಂದು ಕಟ್ ಮಾಡ್ಕೊತೀನಿ ನೋಡಿ. ಈ ಥರ ಸ್ಲೀವ್ಸು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಲೈನಿಂಗ್ ಮಾತ್ರ ಜಾಯಿಂಟ್ ಬರುತ್ತೆ, ಒರಿಜಿನಲ್ ನೀಟಾಗಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈ ಕಡೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಇಟ್ಟೆ ಕಟ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂತಂದರೆ ನಾವು ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ಬೇಕಾದರೆ ಸ್ಪೀಡಾಗಿ ಆಗುತ್ತೆ ಕೆಲಸ. ಸೇಮ್ ಅದು ಇದು ಹೆಂಗಿದೆಯೋ ಇದನ್ನು ಹಂಗೆ ಕಟ್ ಮಾಡಿಕೊಂಡ್ರೆ ಅಟ್ಯಾಚ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಕೆಲಸ. ಅದಕ್ಕೋಸ್ಕರ ಲೈನಿಂಗ್ನ ಹಿಂಗೆ ಸುತ್ತ ಹೊಲ್ಕೊಂಡ್ಬಿಟ್ಟು ಅದನ್ನು ಕಟ್ ಮಾಡಿಬಿಡ್ತೀವಿ ಅಷ್ಟೇ. ನೋಡಿ ಸ್ಲೀವ್ಸ್ನ ಫೋಲ್ಡ್ ಮಾಡಿಬಿಟ್ಟೆ. ಇದು ಆಮೇಲೆ ಎಲ್ಲ ಕಟ್ ಮಾಡ್ಕೊತೀನಿ ಹೊಲಿಬೇಕಾದ್ರೆ. ಆಮೇಲೆ ಈ ಪೀಸು ಹಂಗೆ ಇರುತ್ತೆ ಡಬಲ್ಲು ನೋಡಿ. ಇದನ್ನ ಹಂಗೆ ಎತ್ಕೊಂಡು ಏನು ಮಾಡೋಂಗಿಲ್ಲ ನೋಡಿ. ಈ ಥರ ಹಾಕ್ಕೊತೀನಿ. ಈ ಥರ ಡಬಲ್ಲು ಹಾಕ್ಕೊಂಡಿದ್ದೀನಿ. ಇವಾಗ ಬ್ಯಾಕು ಫ್ರಂಟಿಗೆ ಸೇರೋದ್ರಿಂದ ಬ್ಯಾಕಲ್ಲಿ ಜೈಂಟ್ ಬರ್ದಿರ ನೋಡಿ. ಈ ಕಡೆ ಜೈಂಟ್ ಇಲ್ವಲ್ಲ, ಈ ಕಡೆಗೆ ಹಾಕ್ಕೊತೀನಿ ಬ್ಯಾಕು ಇಲ್ಲಿ. ಆಮೇಲೆ ಫ್ರಂಟು ನೋಡಿ ಈ ಥರ ಇಲ್ಲಿ ಹಾಕ್ಕೊಂಡೆ. ಈ ಥರ ಇಲ್ಲಿ ಈ ಕಡೆ ಬರುತ್ತಾ ನೋಡೋಣ. ಈ ಕಡೆನ ಬಂತು ಬಿಡಿ. ಬಟ್ಟೆ ಜಾಸ್ತಿ ಉಳಿತದೆ. ಉಳಿದ್ರೆ ಏನಾಗುತ್ತೆ ಅಂದರೆ ನಮಗೆ ಜೈಂಟಿಗೆ ಬರ್ದೆ ಡೈಯಿಂಗ್ಗೆ ಏನಕ್ಕಾದರೂ ಯೂಸ್ ಮಾಡೋಕ್ಕೆ ಇದ್ರ ಆಗುತ್ತೆ. ಆದರೆ ಇದರಲ್ಲಿ ಪೋಡ್ಲಿ ಬಟನ್ ಡಿಸೈನ್ ಇದೆ, ಇದಕ್ಕೆ ಬೇಕಾಗುತ್ತೆ ನೋಡಿ. ಇಲ್ಲಿ ಬರೋದಾದ್ರೆ ನೋಡಿ, ಇಲ್ಲಿ ಇಷ್ಟ ಆಯ್ತಲ್ಲ, ಇದನ್ನೇನು ಮಾಡೋಣ ಅಂದರೆ ಸ್ವಲ್ಪ ಜೈಂಟ್ ಮಾಡಿ, ಸ್ವಲ್ಪ ಇದನ್ನ ಡೌನ್ ಮಾಡ್ಕೊಂಡು ನೋಡಿ. ಇಷ್ಟಾಗಲ್ಲ ಪೀಸ್ ಮಿಗ್ತದೆ. ಇದರಲ್ಲಿ ಅಕಸ್ಮಾತ್ ಟೈಯಿಂಗ್ ಏನಾದ್ರು ಕಟ್ ಮಾಡಿಕೊಂಡು ಟೈಯಿಂಗ್ ಮಾಡ್ಬೋದು. ಇಲ್ಲ ಏನಾದ್ರು ಡಿಸೈನ್ ಇದ್ರೆ ಆಗುತ್ತೆ. ಇಲ್ಲ ಮಿಕ್ಕಿದ್ರೆ ನೆಕ್ಸ್ಟ್ ಯಾವಾಗಾದ್ರೂ ಏನಕ್ಕಾದ್ರೂ ಪೈಪಿಂಗ್ ಗೀಪಿಂಗ್ ಏನಾದ್ರು ಈ ಕಲರ್ ಬಂತು ಅಂದರೆ ಈ ಮಿಕ್ಕಿರೋ ಪೀಸ್ ಎಲ್ಲ ಒಂದು ಚೀಲದಲ್ಲಿ ಹಾಕೊಂಡ್ರೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ ಈ ಥರ ಕಟ್ ಮಾಡ್ಕೊಳ್ಳೋಣ. ಅದರಿಂದ ಬಟ್ಟೆ ಯೂಸ್ ಮಾಡೋದು ಯಾವ ಥರ ಅಂತ ಕಟ್ ಮಾಡಿ ಲೈನಿಂಗ್ ಕಟ್ ಮಾಡಿದ್ಮೇಲೆ ಒರಿಜಿನಲ್ ಕಟ್ ಮಾಡೋದು. ಬಟ್ಟೆ ಉಳಿಸ್ಬೇಕಾದಷ್ಟು ನೋಡಿ. ಈ ಥರ ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೋಬೇಕು. ಬಟ್ಟೆ ತುಂಬ ತೆಳುವಾಗಿರುತ್ತೆ. ಇದನ್ನ ಹಿಂಗೆ ಹಾಕ್ತೀನಿ. ಇದನ್ನ ಫ್ರಂಟ್ನ ತೆಗೆದು ಬ್ಯಾಕ್ ಮೇಲೆ ಹಿಂಗೆ ಹಾಕ್ಕೊಂತೀನಿ. ಸ್ಲೀವ್ಸ್ನ ಇದರಲ್ಲಿ ಹಾಕ್ತೀನಿ. ಮಿಕ್ಕಿರೋವಂಥ ಬಟ್ಟೆನ ನೋಡಿ ಈ ಥರ ಫೋಲ್ಡ್ ಮಾಡಿ ಇದರಲ್ಲಿ ಇಡ್ತೀನಿ. ಮತ್ತು ಲೈನಿಂಗು ಮಿಕ್ಕಿರೋದು ಮತ್ತು ಇದು ಕ್ಯಾನ್ವಾಸು ಇದಿಷ್ಟು ಹಿಂಗೆ ಇಟ್ಕೊಂಡು ಹಿಂಗೆ ಫೋಲ್ಡ್ ಮಾಡಿ ಮಿಷಿನ್ ಮೇಲೆ ಇಟ್ಕೊಂಡು ಹೊಲಿತೀನಿ. ಓಕೆನಾ? ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಇದನ್ನ ಯಾವ ಥರ ಹೊಲಿಬೇಕು ಮತ್ತು ನೆಕ್ಕಿಗೆ ಪೋಡ್ಲಿ ಬಟನ್ ಸುತ್ತ ಇದೆ ಅದು ಯಾವ ಥರ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆನಾ? ಡನ್.